ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಎಲ್ಲರಿಗೂ. ಈ ದಿನ ಭಗವದ್ಗೀತೆಯ 2ನೇ ಅಧ್ಯಾಯದ 47ನೇ ಶ್ಲೋಕವನ್ನು ನೋಡೋಣ. ಇದು ತುಂಬ ಪ್ರಸಿದ್ಧವಾದ ಶ್ಲೋಕ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳಲಿಕ್ಕಾಗೋದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ. ಕರ್ಮಣ್ಯೇವಾಧಿಕಾರಸ್ತೆ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ. ಮಾ ಫಲೇಷು ಕದಾಚನ. ಯಾವತ್ತೂ ಸಹ ನಿನಗೆ ಆ ಮಾಡಿದಂತಹ ಕರ್ಮದಿಂದ ಏನು ಫಲ ಸಿಗುತ್ತೆ, ಏನು ಫಲ ಬೇಕು ಅಂತ ಅಪೇಕ್ಷೆ ಪಡ್ತೀಯಲ್ವ, ಅದರಲ್ಲಿ ನಿನಗೆ ಅರ್ಹತೆ ಇಲ್ಲ. ನೀನು ಮಾಡಬೇಕಾಗಿದ್ದೇನು? ಕರ್ಮ ಮಾಡು, ನಿನ್ನ ಕೆಲಸವನ್ನು ನೀನು ಮಾಡು. ನೀನು ಯಾವುದೇ ಒಂದು ಧರ್ಮದಲ್ಲಿರಲೋ, ನೀನು ಯಾವುದೇ ಮಾಡು, ನಿನ್ನ ಕೆಲಸವನ್ನು ಮಾಡು. ನೀನು ಕ್ಷತ್ರಿಯನಾಗಿದೆಯಾ, ಯುದ್ಧ ಅನ್ನುವಂಥದ್ದು ನಿನ್ನ ಧರ್ಮ, ಅದು ಮಾಡು ನೀನು. ಅದರಿಂದ ಮುಂದೆ ಏನಾಗುತ್ತೋ, ಅದರಿಂದ ನನಗೆ ಪಾಪ ಬರುತ್ತೆ, ಪುಣ್ಯ ಬರುತ್ತೆ, ಅದರ ಬಗ್ಗೆ ನೀನು ಚಿಂತನೆಯನ್ನೇ ಮಾಡಬೇಡ. ನಿನ್ನ ಕೆಲಸ ನೀನು ಮಾಡು. ಇದನ್ನು ಇವತ್ತಿನ ಒಂದು ದಿವಸದಲ್ಲಿ ಅತ್ಯಂತ ಸುಂದರವಾಗಿ ಕಾಣುತ್ತೆ ನಮಗೆ. ಇದು ಕೃಷಿಕನಾದವನು ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನೆ. ಅವನು ಅದರಿಂದ ಇಷ್ಟೇ ಫಲ ಬರಬೇಕು ಅನ್ನೋ ಒಂದು ಅಪೇಕ್ಷೆ ಇಟ್ಕೊಂಡು ಮಾಡಿದ್ದಿದ್ರೆ ಇವತ್ತು ನಾವು ಹಲಸಿನ ಹಣ್ಣು ಮಾವಿನ ಹಣ್ಣು ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ. ಅವನು ಎಣಿಸ್ಬೋದು, ನಾನು ಒಂದು ಹಲಸಿನ ಗಿಡವನ್ನು ಇವತ್ತು ನೆಡ್ತೇನೆ, ಅದರಿಂದ ಇನ್ನೊಂದು 10 ವರ್ಷದಲ್ಲಿ ಅದರಿಂದ ಹಲಸಿನ ಹಣ್ಣು ಬಂದು ಹಣ್ಣಾಗಿ ನಾನು ಆ ಹಲಸಿನ ಹಣ್ಣು ತಿಂತೀನಿ ಅಂತ ತಿನ್ನಿಸ್ಕೊಂಡಿದ್ದರೆ ಆ ವ್ಯಕ್ತಿ ಖಂಡಿತವಾಗಿ ಅವನಿಗೆ ತಿನ್ನೋಕ್ಕಾಗೋದಿಲ್ಲ. ಅವನು ಇವತ್ತು ಹಲಸಿನ ಹಣ್ಣು ತಿಂದಿದ್ದಾನೆ ಏನು ಅಂತ ಹೇಳಿದ್ರೆ, ಹಿಂದೆ ಅವನ ತಾತನೋ ಮುತ್ತಾತನೋ ತಂದೆಯೋ ಯಾರೋ ನೆಟ್ಟಿದ್ದಿದ್ರು ಅಥವಾ ಇನ್ಯಾರೋ ಒಂದು ಗಿಡವನ್ನು ನೆಟ್ಟಿರ್ತಾರೆ, ಅದರಿಂದ ಅವನಿಗೆ ಹಣ್ಣು ಸಿಕ್ಕಿರುತ್ತೆ. ಅಂದರೆ ನಾವು ನಮ್ಮ ಕೆಲಸ ಮಾಡೋದು ನಮ್ಮದು ಮುಖ್ಯ. ನಮಗೂ ಅದೇ ಯಾವುದೇ ಒಂದು ಕಚೇರಿಗೆ ಹೋದರೆ ಅವ್ರು ಹೇಳೋದೇನು, ನಮ್ಮ ಕೆಲಸ ನೀನು ಮಾಡು. ಯಾಕೆ? ನಾವು ಅಲ್ಲಿ ಹೋಗಿದ್ದು ಅವ್ರ ಕೆಲಸ ಮಾಡೋದಕ್ಕೋಸ್ಕರ ಅಷ್ಟೇ. ಅದರ ಫಲ ಏನು? ಫಲಾಫಲವನ್ನು ಬಿಟ್ಟುಬಿಡು ನೀನು. ಅದರ ಬಗ್ಗೆ ನೀನು ಯಾವುದೇ ಥರವಾದ ಚಿಂತನೆಯನ್ನು ನೀನು ಮಾಡಬೇಡ. ನೀನು ಕರ್ಮ ಫಲಕ್ಕೆ ಒಳಗಾಗಿ ನೀನೇನಾದರೂ ಕೆಲಸ ಮಾಡಲಿಕ್ಕೆ ಹೋದರೆ ಕರ್ಮ ಸಾಧ್ಯವಾಗುವುದಿಲ್ಲ. ನಮಗೆ ಇಷ್ಟೇ ಫಲ ಬೇಕು ಅಂದ್ಕೊಂಡು ನಾವೇನೋ ಒಂದು ಕೆಲಸ ಮಾಡಿದ್ವಿ ಅಂತಾದರೆ ಸಾಧಾರಣವಾಗಿ ಕೆಲವು ಸರಿ ಆ ಕರ್ಮ ವಿಫಲತೆಯನ್ನು ಹೊಂದುತ್ತೆ. ಯಾಕೆ ಅಂದರೆ ನಮ್ಮ ಆಸೆ ಇದ್ದಿದ್ದು ಕರ್ಮದಲ್ಲಿ ಅಲ್ಲ. ನಾವು ಕರ್ಮವನ್ನು ಆಸೆ ಇಟ್ಟು ಕೆಲಸ ಮಾಡಿ ಅದರಲ್ಲಿ ನಾವು ಆಸೆ ಇಟ್ಟಿದ್ದಿದ್ರೆ ಕರ್ಮದ ಫಲ ಅನ್ನುವಂಥದ್ದು ಅದರಷ್ಟಕ್ಕೆ ಅದು ಬರುತ್ತೆ, ನಾವು ಮಾಡಬೇಕಾಗಿಲ್ಲ. ಒಂದು ಗಿಡವನ್ನು ನೆಟ್ಟು ಅದಕ್ಕೆ ನೀರನ್ನು ಹಾಕಿ ಅಷ್ಟೇ ನಮ್ಮ ಕೆಲಸ, ಅದನ್ನು ಪೋಷಿಸೋದು. ಇನ್ನೇನು ಯಾವುದೋ ಪಶು ಪಕ್ಷಿಗಳು ಪ್ರಾಣಿಗಳು ಬಂದು ಆ ಗಿಡವನ್ನು ತಿನ್ನದೇ ಇರುವಂಥ ನೋಡ್ಕೊಂಬಿಟ್ರೆ ಆ ಗಿಡ ಸಸ್ಯವಾಗಿ ಮರವಾಗಿ ಹೆಮ್ಮರವಾಗಿ ಬೆಳೆದು ಫಲವನ್ನು ತನ್ನಿಂತಾನೇ ಕೊಡುತ್ತೆ. ಅದು ಬಿಟ್ಟು ನಾವು ಆಲೋಚನೆ ಮಾಡಿದ್ದೇನು ಅಂದರೆ ಅದರಿಂದ ಫಲ ಬರಬೇಕು ಅನ್ನೋ ಅದೇ ಒಂದು ಆಲೋಚನೆ ಇಟ್ಕೊಂಡು ನಾವೇನಾದರೂ ಕೆಲಸ ಸಾಧನೆ ಮಾಡೋಕ್ಕೆ ಹೋದರೆ ಸಾಧ್ಯವನ್ನು ಹೊಂದೋದಿಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳೋದು ಅಂತಾದರೆ, ಇಬ್ಬರು ಸ್ನೇಹಿತರು, ಒಬ್ಬರು ಇಂಜಿನಿಯರ್ ಆಗಿರ್ತಾರೆ, ಇನ್ನೊಬ್ಬರು ಶಿಕ್ಷಕರಾಗಿರ್ತಾರೆ. ಇಬ್ಬರು ನಿವೃತ್ತ ಜೀವನವನ್ನು ಹೊಂದ್ತಾರೆ. ನಿವೃತ್ತ ಜೀವನ ಹೊಂದಿದ ಮೇಲೆ ಇಬ್ಬರು ಏನು ಮಾಡ್ತಾರೆ, ಒಂದು ಸ್ವಲ್ಪ ಕ್ಷೇತ್ರವನ್ನು ತಗೊಂಡು ಗಿಡಗಳನ್ನು ಅಲ್ಲೇ ಅವರು ವಾಸ ಮಾಡ್ತಾರೆ, ಅಕ್ಕಪಕ್ಕದಲ್ಲೇ ವಾಸ ಮಾಡ್ತಾ ಇರ್ತಾರೆ. ಇಬ್ಬರೂ ಸಹ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಗಿಡಗಳನ್ನು ನೆಡ್ತಾರೆ. ಕೃಷಿಗೆ ಅಲ್ಲಿ ಇಂಜಿನಿಯರ್ ಆಗಿರೋ ಅವನಿಗೆ ಗೊತ್ತಿದೆ ಎಷ್ಟು ಅದಕ್ಕೆ ಗೊಬ್ಬರ ನೀರು ಹಾಕಿದ್ರೆ ಗಿಡ ಹೇಗೆ ಬೆಳೆಯುತ್ತೆ ಅಂತ ಅವನಿಗೆ ಗೊತ್ತಿದೆ. ಅವನೇನು ಮಾಡ್ತಾನೆ, ಸರಿಯಾಗಿ ಗೊಬ್ಬರವನ್ನೆಲ್ಲ ಹಾಕಿ ಅವ್ರು ಆಸೆ ಇದ್ದಿದ್ದೇನೋ ಅದರಿಂದ ಬೇಗ ಫಲ ಬರಬೇಕು ಅನ್ನೋ ಉದ್ದೇಶದಿಂದ ಆ ಗಿಡಕ್ಕೆ ಸರಿಯಾದಂತಹ ಗೊಬ್ಬರಗಳನ್ನು ನೀರುಗಳನ್ನು ಎಲ್ಲ ಕೊಡ್ತಾ ಬರ್ತಾರೆ. ಅಕ್ಕಪಕ್ಕದಲ್ಲೂ ತಿರುಗ್ತಾ ಇರ್ತಕ್ಕಂಥ ಜನರೆಲ್ಲ ನೋಡಿದವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ತನ್ನ ತೋಟವನ್ನು ಮಾಡಿದ್ದಾನೆ ಅಂತ ಖುಷಿ ಪಡ್ತಾರೆ. ಅದೇ ಪಕ್ಕದಲ್ಲಿರ್ತಕ್ಕಂತಹ ನಿವೃತ್ತ ಶಿಕ್ಷಕರು ಆ ಗಿಡಕ್ಕೆ ಎಷ್ಟು ಒಂದು ಸ್ವಲ್ಪನೇ ನೀರು ಗೊಬ್ಬರವನ್ನು ಕೊಡ್ತಾ ಬಂದರು. ಅವರು ತುಂಬ ಜಾಸ್ತಿಯನ್ನು ಕೊಡಲಿಕ್ಕೆ ಹೋಗಿಲ್ಲ. ಒಂದು ದಿವಸ ಧಾರಾಕಾರವಾಗಿ ಮಳೆ ಬಂತು, ಗುಡುಗು ಸಿಡಿಲು ಗಾಳಿ ಎಲ್ಲ ಬಂತು. ಏನು ಇಂಜಿನಿಯರು ಅಂತ ನಾವೇನು ಹೇಳ್ತಿದ್ದೀವಲ್ಲ, ಅವನು ಮಾಡಿದಂತಹ ತೋಟದಲ್ಲಿರ್ತಕ್ಕಂಥ ಗಿಡ ಮರಗಳೆಲ್ಲ ಬಿದ್ದೋಗಿರ್ತವೆ. ಅದೇ ಶಿಕ್ಷಕರು ಆ ನೆಟ್ಟಂತಹ ಗಿಡಗಳೆಲ್ಲ
ಹಾಗೆ ಗಟ್ಟಿಯಾಗಿ ನಿಂತಿರ್ತವೆ. ಕಾರಣ ಏನು ಅಂದರೆ ಫಲಾಪೇಕ್ಷೆ. ಇಲ್ಲಿ ಅವು ಯಾರ್ದು ತಪ್ಪು ಅಂತ ನಾನು ಹೇಳಿದ್ರೆ, ಫಲಾಪೇಕ್ಷೆ ತಪ್ಪು ಅಂತಲ್ಲ, ಆದರೆ ಆ ಫಲಾಪೇಕ್ಷೆಗೆ ಒಂದು ಇತಿಮಿತಿ ಅನ್ನೋದಿರುತ್ತೆ. ಅವ್ರೇನು ಮಾಡಿದ್ರು, ಗಿಡಗಳಿಗೆ ಸರಿಯಾದಂತಹ ಪೋಷಣೆಯನ್ನು ಯಾವ ರೀತಿ ಮಾಡಿದ್ರೆ, ಗೊಬ್ಬರವನ್ನು ಕೊಟ್ಟರು, ನೀರು ಕೊಟ್ಟರು, ಹೌದು. ಆದರೆ ದೃಢವಾಗಿ ನಿಲ್ಲಕ್ಕೆ ಅದಕ್ಕೆ ಏನು ಬೇಕಾಗಿತ್ತೋ ಆ ಒಂದು ಶಕ್ತಿಯನ್ನು ಆ ಗಿಡಕ್ಕೆ ಕೊಡಲಿಲ್ಲ. ಗಾಳಿ ಬಂತು, ಬಿದ್ದೋಯ್ತು. ಅದೇ ಈ ಗುರು ಇವನೇನು ಮಾಡಿದೆ, ಈ ಗುರು ಏನು ಮಾಡ್ದ ಅಂದರೆ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಅಂದರೆ ರುಚಿ ತೋರಿಸೋದಷ್ಟೇ. ರುಚಿ ತೋರಿಸಿದಾಗ ಆ ರುಚಿಯನ್ನು ಹುಡುಕೊಂಡು ಅದು ಮುಂದೆ ಹೋಗುತ್ತೆ, ದೃಢವಾಗಿ ನಿಲ್ಲುತ್ತೆ. ನಾವು ಸಹ ಜೀವನದಲ್ಲಿ ಏನು ಮಾಡಬೇಕು ಅಂದರೆ ಗುರಿಯ ಕಡೆಗೆ ನಮ್ಮ ಗಮನ ಇರಬೇಕು. ಆ ಗುರಿಯ ಗಮನ ಅಷ್ಟೇ ಇರಬೇಕು. ಆ ಗುರಿಯನ್ನು ಸಾಧಿಸುವ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬೇಕೆ ಹೊರತು ನಾನು ಇಷ್ಟು ಕೆಲಸ ಮಾಡಿದ್ರಿಂದ ನನಗೆ ಇಷ್ಟು ಒಂದು ಅದರಿಂದ ಪ್ರತ್ಯಾಮ್ನಾಯವಾಗಿ ಇಷ್ಟು ಒಂದು ಪ್ರತಿಫಲ ಬರಬೇಕು ಅಂತ ಆಸೆಯನ್ನು ಮಾಡೋ ಹಾಗಿಲ್ಲ. ಆಸೆ ದುರಾಸೆಗೆ ಕಾರಣವಾಗುತ್ತೆ. ಆ ದುರಾಸೆಗೆ ಕಾರಣವಾದಾಗ ನಾವು ಮಾಡಿದಂತಹ ಕರ್ಮದ ಫಲವು ನಿಷ್ಫಲವಾಗುತ್ತೆ. ಆವಾಗ ನಮ್ಮ ಇಲ್ಲಿಯವರೆಗಿನ ಶ್ರಮ ಪೂರ್ತಿ ವ್ಯರ್ಥವಾಗುತ್ತೆ. ಆಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತೀವಿ, ಅಯ್ಯೋ ನಾನು ಇಷ್ಟು ಕೆಲಸ ಮಾಡಿದ್ನಲ್ಲ, ಆದರೆ ಫಲ ಮಾತ್ರ ಬಂದಿಲ್ವಲ್ಲ. ಯಾಕೆ ಬಂದಿಲ್ಲ ಅಂದರೆ ಫಲಕ್ಕೆ ಆಸೆ ಪಟ್ಟಿದ್ದು. ಅದಕ್ಕೆ ಅವನು ಹೇಳ್ತಾನೆ, ನಿನಗೆ ಕರ್ಮದ ಫಲದಲ್ಲಿ ಆಸೆ ಇಲ್ಲ. ನಿನಗೆ ಮಾಡಬೇಕಾಗಿದ್ದು ಇಷ್ಟೇ, ಕರ್ಮಣ್ಯವಾಧಿಕಾರಸ್ಥೆ. ನಿನಗಿರ್ತಕ್ಕಂಥದ್ದೇನು ಅಂದರೆ ಕೆಲಸವನ್ನು ಮಾಡುವುದರ ಬಗ್ಗೆ ಮಾತ್ರ ನಿನ್ನದು. ಅದರ ಫಲಾಫಲವನ್ನು ಅವನಿಗೆ ಬಿಟ್ಟು, ಭಗವಂತನಿಗೆ ಬಿಟ್ಟುಬಿಡು, ಅವನು ನೋಡ್ಕೊಳ್ತಾನೆ. ಇದು ಭಕ್ತಿಯ ಒಂದು ಮಾರ್ಗ. ಇದು ಅಂದರೆ ಕರ್ಮ ಮಾಡೋದು ನಮ್ಮ ಕೆಲಸ. ಆ ಕರ್ಮದಲ್ಲಿ ಶ್ರದ್ಧೆ ಇರಬೇಕು. ಈ ಶ್ರದ್ಧೆ ಅನ್ನೋದೇ ಭಕ್ತಿ, ಬೇರೆ ಏನೂ ಅಲ್ಲ. ಭಕ್ತಿ ಅಂದ ಕೂಡಲೇ ನಾವೇನು ಭಗವನ್ನಾಮ ಸ್ಮರಣ ಒಂದೇ ಭಕ್ತಿ ಅಂತ ತಿಳ್ಕೋಬಾರ್ದು. ಭಕ್ತಿ ಅನ್ನೋದು ಶ್ರದ್ಧೆ ಅಂತಲೂ ಹೇಳ್ಬೋದು. ಶ್ರದ್ಧೆ ನಾವು ಮಾಡ್ತಕ್ಕಂತಹ ಕಾರ್ಯದಲ್ಲಿ ಶ್ರದ್ಧೆಯಿಂದ ನಾವು ಮಾಡಿದಾಗ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾನೆ. ಶ್ರದ್ಧೆ ಇದ್ದಾಗ ನಾವು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ನಾವು ಸಹ ಶ್ರದ್ಧೆಯಿಂದ ನಾವು ಕೆಲಸವನ್ನು ಮಾಡೋಣ. ಅದರ ಮುಖಾಂತರ ನಾವು ನಮ್ಮ ಗುರಿಯನ್ನು ಹೊಂದೋಣ. ಫಲಾಫಲವನ್ನು ಅವನಿಗೆ ಬಿಟ್ಬಿಡೋಣ. ನಾವು ಕೊನೆಗೆ ಯಾವುದೇ ಕರ್ಮ ಮಾಡಿದಾಗ ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಡ್ತೀವಿ. ನಾವು ಇಲ್ಲಿಯವರೆಗೆ ಏನು ಮಾಡಿದ್ದೀವಿ ಅದೆಲ್ಲವನ್ನು ನಿನ್ನ ಪದತಲದಲ್ಲಿ ಅರ್ಪಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡು ನಾವು ಸಹ ಮಾಡಿದಂತಹ ಕೆಲಸದಲ್ಲಿ ಮಾಡಿಕೊಂಡು ಆ ಭಗವಂತನ ಹೇಳಿದು, ಭಗವಂತ ನಾನು ಇಷ್ಟು ಕೆಲಸವನ್ನು ಮಾಡಿದ್ದೀನಿ, ಅದರ ಫಲಾಫಲವನ್ನು ನಿನಗೆ ಬಿಟ್ಟಿದ್ದೀನಪ್ಪ ಅಂತ ಆ ಭಗವಂತನಿಗೆ ಒಂದು ಕೈ ಮುಗಿದ್ರೆ ಸಾಕು. ಅದೇ ನಮಗೆ ಒಂದು ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗುತ್ತೆ. ನಾವು ಸಹ ಅದರಲ್ಲೇ ನಾವು ಸಹ ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಷಯಕ್ಕೆ ಮಂಗಳವನ್ನು ಹೇಳೋಣ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.